ರಾಜಕೀಯ ಪಕ್ಷಗಳ ರೀತಿ ಇಡಿ ಕೆಲಸ ಮಾಡಬಾರದು ಅಂತ ಪರಂ ಹೇಳಿದ್ದಾರೆ. ಇತ್ತ ಕಾಂಗ್ರೆಸ್ನದ್ದು 100% ಕಮಿಷನ್ ಸರ್ಕಾರ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗುಡುಗಿದ್ದಾರೆ. ಮತ್ತೊಂದೆಡೆ ಸಂಸದ ಶೆಟ್ಟರ್ ಸಿದ್ದರಾಮಯ್ಯರ ಭ್ರಷ್ಟಾಚಾರದ ಮುಖ ಕಳಚಿದೆ ಅಂತ ಕಿಚಾಯಿಸಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ರಾಜಕೀಯವಾಗಿ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸಬಾರದು. ಕೇಂದ್ರ ತನಿಖಾ ಸಂಸ್ಥೆಗಳು ರಾಜಕೀಯ ಅಸ್ತ್ರಗಳಾಗಬಾರದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ತನಿಖೆಗೆ ನಮ್ಮದೇನೋ ತಕರಾರಿಲ್ಲ, ತನಿಖೆಗೆ ಎಸ್ಐಟಿ ರಚಿಸಿದ್ದೇವೆ. ಸಿಬಿಐ, ಇಡಿ ರಾಜಕೀಯ ಪಕ್ಷಗಳ ರೀತಿ ಕೆಲಸ ಮಾಡಬಾರದು ಅಂತಂದ್ರು. ಇಡಿಗಳು, ಸಿಬಿಐಗಳು ಇವೆಲ್ಲ ಏನು ಕೇಂದ್ರದ ಸಂಸ್ಥೆಗಳಿದ್ದಾವೆ, ಅದು ರಾಜಕೀಯದ ಅಸ್ತ್ರ ಆಗಬಾರ್ದು ಅನ್ನೋದು ಅಷ್ಟೇ ನಾವು ಹೇಳ್ತಕ್ಕಂಥದ್ದು. ಟಿವಿ 9ಗೆ ನೀಡಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ವಾಲ್ಮೀಕಿ ಹಗರಣದ ಬಗ್ಗೆ ಹಲವು ಪ್ರಶ್ನೆಗಳನ್ನ ಕೇಳಲಾಯಿತು. ಅದರಲ್ಲೂ ಒಬ್ಬ ಸಿಎಂ ಆಗಿ ಮತ್ತು ಹಣಕಾಸು ಸಚಿವರಾಗಿ ತಮ್ಮ ಗಮನಕ್ಕೆ ಇಷ್ಟೊಂದು ದೊಡ್ಡ ಮೊತ್ತದ ಹಣ ವರ್ಗಾವಣೆ ಬರಲಿಲ್ವಾ ಅನ್ನೋ ಪ್ರಶ್ನೆಗೆ ನನ್ನ ಗಮನಕ್ಕೆ ಬಂದೇ ಇಲ್ಲ ಅಂದ್ರು. ಒಬ್ಬ ಮುಖ್ಯಮಂತ್ರಿಯಾಗಿ, ಒಬ್ಬ ಹಣಕಾಸು ಸಚಿವರಾಗಿ ಏನೇನು ನಡೀತಾ ಇದೆ ಅನ್ನುವಂಥ ಸಂಗತಿ ತಮ್ಮ ಗಮನಕ್ಕೆ ಬರಲಿಲ್ವಾ? ಇದು ನನ್ನ ಗಮನಕ್ಕೆ ಬಂದು ಇಲ್ಲ. ಯಾಕಂದರೆ ಇದು ಬರ್ತಕ್ಕಂಥ ವಿಷಯನೂ ಅಲ್ಲ. ವಾಲ್ಮೀಕಿ ಹಗರಣದ ಬಗ್ಗೆ ಟಿವಿ 9ಗೆ ಸಿಎಂ ಸಿದ್ದರಾಮಯ್ಯ ಎಕ್ಸ್ಕ್ಲೂಸಿವ್ ಸಂದರ್ಶನ ನೀಡಿದ್ರು. ಈ ವೇಳೆ ಎಸ್ಐಟಿ ತನಿಖೆಯನ್ನೇ ಸಮರ್ಥಿಸಿಕೊಂಡ್ರು. ಎಸ್ಐಟಿಯವರು ತನಿಖೆಯಲ್ಲಿ ಬಹಳ ದೂರ ಬಂದಿದ್ದಾರೆ, ಎಸ್ಐಟಿಯವರೇ ತನಿಖೆಯನ್ನ ಸಮರ್ಥವಾಗಿ ನಡೆಸುತ್ತಿದ್ದಾರೆ ಅಂತ ಸ್ಪಷ್ಟನೆ ನೀಡಿದ್ರು. ನನ್ನ ಪ್ರಕಾರ ಈ ಎಸ್ಐಟಿಯವರು ಈಗಾಗಲೇ ಬಹಳ ದೂರ ಹೋಗಿರೋದ್ರಿಂದ ಅವರು ತನಿಖೆಯನ್ನು ಸಮರ್ಥವಾಗಿ ನಡೆಸ್ತಾ ಇದ್ದಾರೆ. ಮುಡಾ ಸೈಟ್ ಹಂಚಿಕೆ ಹಗರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟಿವಿ 9ಗೆ ಎಕ್ಸ್ಕ್ಲೂಸಿವ್ ಸಂದರ್ಶನ ನೀಡಿದ್ದಾರೆ. ಈ ವೇಳೆ ಮುಡಾ ಸೈಟ್ ಹಂಚಿಕೆಯಲ್ಲಿ ಯಾವುದೇ ಹಗರಣ ಆಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಟಿವಿ 9ಗೆ ಸ್ಪಷ್ಟನೆ ನೀಡಿದ್ದಾರೆ. ವಿಪಕ್ಷಗಳ ಆರೋಪದಲ್ಲಿ ಯಾವುದೇ ಸತ್ಯಾಂಶವಿಲ್ಲ, ಇದು ರಾಜಕೀಯ ದ್ವೇಷ, ದುರುದ್ದೇಶವಾಗಿ ಆರೋಪ ಮಾಡುತ್ತಿದ್ದಾರೆಂದು ಸಿಎಂ ಕಿಡಿಕಾರಿದ್ದಾರೆ. ವಿರೋಧ ಪಕ್ಷದವರು ಬೇಕು ಅಂತ ಟೀಕೆ ಇದನ್ನು ಮಾಡ್ತಾ ಇದ್ದಾರೆ. ಯಾವುದು ಸಿಕ್ಕಿಲ್ವಲ್ಲ ಅವರಿಗೆ ಇಶ್ಯೂಸು, ಅದಕ್ಕೋಸ್ಕರವಾಗಿ ಲೀಗಲ್ ಆಗಿರೋದನ್ನು ಇಲ್ಲೀಗಲ್ ಅಂತ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ 100% ಕಮಿಷನ್ ಸರ್ಕಾರ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಯಾವುದೇ ದಾಖಲೆ ಇಲ್ಲದೆ 40% ಕಮಿಷನ್ ಆರೋಪ ಮಾಡಿದ್ರು. ಈಗ ಐಷಾರಾಮಿ ಕಾರು ಖರೀದಿಸಿದ್ದಾರೆ, ಇವರ ರಕ್ಷಣೆಗೆ ಸಿಎಂ ನಿಂತಿದ್ದಾರೆ ಎಂದು ಕಿಡಿಕಾರಿದ್ರು. 100% ಅಲ್ಲ, 200% ಸರ್ಕಾರ ಇದು ಮೂಡಾದಲ್ಲಂತೂ 14 ನಿವೇಶಗಳನ್ನು ಹೊಡೆದಾರೆ. ಸಿದ್ದರಾಮಯ್ಯ ಭ್ರಷ್ಟಾಚಾರದ ಮುಖ ಕಳಚಿದೆ ಎಂದು ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ಭ್ರಷ್ಟಾಚಾರದ ವಿಚಾರದಲ್ಲಿ ಜಾತಿ ಸಮೀಕರಣ ಎಳೆದು ತರಲೇಬಾರದು. ಸಿಎಂ ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ಲೇಬಲ್ ಹಾಕಿಕೊಳ್ಳುತ್ತಿದ್ದಾರೆ ಎಂದು ಕಿಡಿಕಾರಿದ್ರು. ನಾನು ಪ್ರಾಮಾಣಿಕ ರಾಜಕಾರಣ ಮಾಡಿದ್ದೀನಿ, ಭ್ರಷ್ಟಾಚಾರ ಎಲ್ಲಿಯೂ ಇಲ್ಲ, ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಬಂದಿದ್ರಲ್ಲ ಮುಖ್ಯಮಂತ್ರಿಗಳು, ಅವರ ಬಣ್ಣ ಬಯಲಾಗಿದೆ, ಮುಖವಾಡ ಕಳಚಿದೆ. ಹಿಂದುಳಿದ ವರ್ಗದವನು ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆಂದ ಸಿಎಂ ಹೇಳಿಕೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು ಮಾಜಿ ಸಿಎಂ ಯಡಿಯೂರಪ್ಪ ನನ್ನ ಮೇಲೂ ಆರೋಪ ಇತ್ತು, ಆದ್ರೀಗ ಹಿಂದುಳಿದ ವರ್ಗ ಅಂತ ಯಾಕೆ ತರ್ತೀರಾ ಎಂದು ಕಿಡಿಕಾರಿದ್ರು. ಇಲ್ಲಿ ಮುಖ್ಯಮಂತ್ರಿಗಳ ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಈ ಅವ್ಯವಹಾರ ಇದೆಯಲ್ಲ, ಇದು ಇರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಈಗ ಆಗಿದ್ರೆ ಯಡಿಯೂರಪ್ಪನವರು ನಾವು ಆಗ ನಡೀತಲ್ಲ 2009ರಲ್ಲಿ, ಆ ಸಂದರ್ಭದಲ್ಲೂ ಕೋರ್ಟು ಕಚೇರಿ ಅವರು ಅಲ್ಲಿದ್ರು. ಸಿಎಂ ರಾಜೀನಾಮೆ ನೀಡಬೇಕೆಂದ ಕೇಂದ್ರ ಸಚಿವ ಜೋಶಿಗೆ ಸಚಿವ ಸಂತೋಷ್ ಲಾಡ್ ತಿರುಗೇಟು ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು 530 ಗಣಿ ಗುತ್ತಿಗೆಗಳನ್ನ ಅದಾನಿಗೆ ಕೊಟ್ಟಿದ್ದಾರೆ. 5 ವರ್ಷದ ಅವಧಿಯಲ್ಲಿ ಎಷ್ಟು ಮೈನಿಂಗ್ ಲೈಸೆನ್ಸ್ ಯಾರಿಗೆ ಕೊಟ್ಟಿದ್ದೀರಿ? ಇದರ ಬಗ್ಗೆ ಚರ್ಚೆ ಮಾಡ್ತಾರಾ? ಯಾವ ಕಾರಣಕ್ಕೆ ಸಿಎಂ ರಾಜೀನಾಮೆ ನೀಡಬೇಕು ಅಂತ ಪ್ರಶ್ನಿಸಿದ್ರು. ಹಿಂದುಳಿದ ವರ್ಗಗಳ ನಾಯಕ ಅಂತ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಸಿಎಂ ಹೇಳಿಕೆಗೆ ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ದಲಿತರಿಗೆ ಮಂಜೂರಾದ ಹಣ ಲೂಟಿ ಮಾಡಿದ್ದಾರೆ.
ಇತಿಹಾಸದಲ್ಲೇ ಈ ಪ್ರಕರಣದಲ್ಲಿ ದಲಿತರ ಹಣ ನುಂಗಿದ ಸರ್ಕಾರ ಇಲ್ಲ. ದಲಿತರ ಹಣವನ್ನ ಬಾರ್, ವೈನ್ ಶಾಪ್, ಚಿನ್ನದಂಗಡಿಗಳಿಗೆ ಸುರಿದಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ 187 ಕೋಟಿ ದಲಿತರ ಹಣವನ್ನು ನುಂಗಾಕಿದ್ದಾರೆ. ನುಂಗಾಕಿ ಬಾರು, ವೈನ್ ಸ್ಟೋರು, ಚಿನ್ನದ ಅಂಗಡಿಗಳಿಗೆಲ್ಲ ತಗೊಂಡೋಗಿ ದುಡ್ಡು ಕೊಟ್ಟು ಅಲ್ಲಿಂದ ಲಪ್ಟಾಯಿಸಿದ್ದಾರೆ.